ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇನ್ನೇನು ಕೆಲವೇ ಗಂಟೆಗಳಲ್ಲಿ ನೀವೆಲ್ಲರೂ ಕೂಡ 9ನೇ ತರಗತಿಯ ಗಣಿತ ವಿಷಯದಲ್ಲಿ ಪರೀಕ್ಷೆಯನ್ನು ಬರಲಿಕ್ಕೆ ಹೋಗ್ತಾ ಇದ್ದೀರಿ. ಸ್ವಲ್ಪ ಈ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಿ, ಯಾಕೆಂದರೆ ಇವೆಲ್ಲ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಇದೇ ಥರನಾಗಿರ್ತಕ್ಕಂಥ ಹಿಂದಿಗಾಗಿ ಕೂಡ ನಮ್ಮಲ್ಲಿ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹಾಗಾದರೆ ಬನ್ನಿ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ. ಸೊ MCQಗಳಲ್ಲಿ ಕೇಳಿದ್ದಾರೆ, ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಕೂಡ ಆಯ್ಕೆ ಕೊಟ್ಟಿದ್ದರು. ರೂಟ್ 49, 4/3, 5.478 ಅಂತ ಇದೆ. ಲಾಸ್ಟ್ ರೂಟ್ 13 ಅಂತ ಇದೆ. ಇನ್ನು ಒಂದು ಚರಾಕ್ಷರವಿರುವ 3 ಪದಗಳನ್ನು ಹೊಂದಿರುವ ಬಹುಪದೋಕ್ತಿ ಯಾವುದು? 2x + 3x + 5z 3xy x² + 2x + 4 x² - 5xy. ಇನ್ನು y ಅಕ್ಷದಿಂದ P43 ಬಿಂದುಗಿರುವ ದೂರ ಅಂತ ಕೇಳಿದರು. ಓಕೆ, ಅದು 4 ಮಾನ, 3 ಮಾನ, 0 ಮಾನ, -7 ಮಾನ. ಇನ್ನು ಪಕ್ಕದ ತ್ರಿಭುಜಗಳಲ್ಲಿ ಸರ್ವಸಮತೆಯನ್ನು ಸಾಬೀತುಪಡಿಸಲಿಕ್ಕೆ ಬಳಸಿರ್ತಕ್ಕಂಥ ನಿಯಮ ಯಾವುದು? ಬಾ ಕೋ ಬಾ ಲಂ ವಿ ಬಾ. 5 ABCಗಳು ಒಂದು ತ್ರಿಭುಜದ 3 ಬಾಹುಗಳಾಗಿದ್ದಾಗ ಅದರ ಅರ್ಧ ಸುತ್ತಳತೆಯನ್ನು ಕಂಡುಹಿಡಿತಕ್ಕಂಥ ಸೂತ್ರ ಯಾವುದು? A + B + C, B A - B - C / 2, C 2 A + B + C, D A + B + C / 2. ಇನ್ನು x - 2y = 4 ಈ ಸಮೀಕರಣದ ಪರಿಹಾರವನ್ನು ಕೇಳಿದ್ದಾರೆ. ಸೊ ಅದು 0 2 2 0 1 1 4 0. ಇನ್ನು 7ರಲ್ಲಿ ಕೊಟ್ಟಿರೋ ಚಿತ್ರದಲ್ಲಿ ಎಕ್ಸನ ಬೆಲೆ ಕೇಳಿದರು. 60 ಡಿಗ್ರಿ, 90 ಡಿಗ್ರಿ, 120 ಡಿಗ್ರಿ, 64 ಡಿಗ್ರಿ. 8ನೇ ಪ್ರಶ್ನೆ, ಸಮಾಂತರ ಚತುರ್ಭುಜದ ಕರ್ಣಗಳು ಸಮವಾಗಿರ್ತಕ್ಕಂಥ ಆಕೃತಿಗೆ ಏನಂತ ಕರಿತೀರಿ? ಪತಂಗ, ಆಯತ, ವಜ್ರಾಕೃತಿ, ತ್ರಾಪಿಜ್ಯ. ಇನ್ನು 1 ಮಾರ್ಕರಲ್ಲಿ P6 - 3 ಈ ಬಿಂದುವಿನ ಲಂಬ ಸೂಚಕ ಮತ್ತು ಕ್ಷಿತಿಜ ಸೂಚಕಗಳನ್ನು ಬರೀರಿ. 10ರಲ್ಲಿ 3x + 4y = 12 ಈ ಸಮೀಕರಣದಲ್ಲಿ x = 0 ಆದಾಗ y ನ ಬೆಲೆಯನ್ನು ಕಂಡುಹಿಡಿಯಿರಿ. 11 ಯುಕ್ಲಿಡ್ನ ಯಾವುದಾದರೊಂದು ಆಧಾರ ಪ್ರತಿಜ್ಞೆಯನ್ನು ಬರೀರಿ. ಚಕ್ರೀಯ ಚತುರ್ಭುಜವನ್ನು ವ್ಯಾಖ್ಯಾನಿಸಬೇಕಿತ್ತು. 13 ಒಂದು ತ್ರಿಭುಜದ ಬಾಹುಗಳು 18 ಸೆಂಟಿಮೀಟರ್, 10 ಸೆಂಟಿಮೀಟರ್, 14 ಸೆಂಟಿಮೀಟರ್ ಆದರೆ ಅದರ ಅರ್ಧ ಸುತ್ತಳತೆಯನ್ನು ಕಂಡುಹಿಡಿಯಿರಿ. 14 ಪಕ್ಕದ ಚಿತ್ರದಲ್ಲಿ O ವೃತ್ತ ಕೇಂದ್ರ PB 4 ಸೆಂಟಿಮೀಟರ್, AB ಜಾದ ಉದ್ದವನ್ನು ಕಂಡುಹಿಡಿಯಿರಿ. 15 ವರ್ಗಾಂತರ 10 20ರ ಮಧ್ಯಬಿಂದುವನ್ನು ಕಂಡುಹಿಡಬೇಕು. 2 ಕೂಡಿಸಿ / 2 ಮಾಡಿದರೆ ಅದು 15 ಅಂತ ಬರ್ತದೆ, ಹೌದಾ? ಇನ್ನು ಮೇಲ್ಮೈ ವಿಸ್ತೀರ್ಣ 100 π cm² ಆಗಿರುವ ಗೋಳದ ತ್ರಿಜ್ಯವನ್ನು ಕಂಡುಹಿಡಬೇಕು. ಇವೆಲ್ಲ 1 ಮಾರ್ಕರ್ ಪ್ರಶ್ನೆ ಇತ್ತು, ಚೆನ್ನಾಗಿ ನೋಡ್ಕೊಡ್ರಿ. ಇನ್ನು 2 ಮಾರ್ಕರ್ ಕ್ವಶನ್ ನೋಡಿ. 3 ಮತ್ತು 5ರ ನಡುವಿನ 4 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. -2 ಮತ್ತು 2 ಇವುಗಳು P x, x² - 2x ಈ ಬಹುಪದೋಕ್ತಿಯ ಶೂನ್ಯತೆಗಳಾಗಿವೆ, ಪರೀಕ್ಷಿಸಿರಿ. 19 x - 4 = √3y ವನ್ನು ax + by + c = 0 ರೂಪದಲ್ಲಿ a b cಗಳ ಬೆಲೆಗಳನ್ನು ಬರೀರಿ. ಮುಂದೆ ವ್ಯಾಖ್ಯೆಗಳನ್ನು ಕೇಳಿದ್ದಾರೆ. ಸಮಾಂತರ ರೇಖೆಗಳು ಮತ್ತು ಲಂಬ ರೇಖೆಗಳಂದ್ರೆ ಏನು ಅಂತ ಕೇಳಿದರು. 21 ಪಕ್ಕದ ಚಿತ್ರದಲ್ಲಿ AB ಸಮಾಂತರ CD ಆದರೆ x ಮತ್ತು y ನ ಅಳತೆಯನ್ನು ಕಂಡುಹಿಡಿಯಿರಿ, ಅಥವಾ 112 ಡಿಗ್ರಿಯ ಪರಿಪೂರಕ ಕೋನವನ್ನು ಕಂಡುಹಿಡಿಯಿರಿ. ಇನ್ನು 22 ಒಂದು ತ್ರಿಭುಜದ 3 ಬಾಹುಗಳು 122 ಮೀಟರ್, 22 ಮೀಟರ್, 120 ಮೀಟರ್. ಹಾಗಾದರೆ ಅರ್ಧ ಸುತ್ತಳತೆ 132 ಮೀಟರ್ ಆದರೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. 23 ಪಕ್ಕದ ಚಿತ್ರದಲ್ಲಿ ABCD ಒಂದು ಸಮಾಂತರ ಚತುರ್ಭುಜ. ಓಕೆ, ಕೋನ DAB 75 ಡಿಗ್ರಿ, ಕೋನ ABC 60 ಡಿಗ್ರಿ ಆದರೆ ಕೋನ CDB ಮತ್ತು ಕೋನ ADBಗಳ ಅಳತೆಗಳನ್ನು ಕಂಡುಹಿಡಿಯಿರಿ. ಅಥವಾ ಒಂದು ಸಮಾಂತರ ಚತುರ್ಭುಜದಲ್ಲಿ ಒಂದು ಕೋನ ಅದರ ಪಾರ್ಶ್ವಕೋನದ 2ರಷ್ಟಿದೆ, ಹಾಗಾದರೆ ಆ ಪಾರ್ಶ್ವಕೋನಗಳ ಅಳತೆಗಳನ್ನು ಕಂಡುಹಿಡಿಯಿರಿ. 24 ಪಕ್ಕದ ಗ್ರಾಫ್ ನಕ್ಷೆಯನ್ನು ಗಮನಿಸಿ. ಇದು ಯಾವ ನಕ್ಷೆಯ ವಿಧ? ಆಮೇಲೆ ವಿದ್ಯಾರ್ಥಿಗಳು ಸಂಖ್ಯೆ ಸಮನಾಗಿರೋ ತರಗತಿಗಳು ಯಾವ್ಯಾವು ಅಂತ ಕೇಳಿದರು. ಸೊ ಸಮನಾಗಿರ್ತಕ್ಕಂಥದ್ದನ್ನು ನಿಮಗೆ ಕೊಟ್ಟಿದ್ದರು. ಇದು ಮೇ ಬಿ 6 ಮತ್ತು 9 ಇದೆ. ಇದು ಸ್ತಂಭ ನಕ್ಷೆ ಅಂತ ಕರೀತಾರೆ. ಓಕೆನಾ, ಬಾರ್ ಗ್ರಾಫ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಇನ್ನು 3 ಮಾರ್ಕರಲ್ಲಿ ಛೇದ ಅಕರ್ಣೀಕರಿಸಿ ಸುಲಭ ರೂಪಕ್ಕೆ ತರಬೇಕಾಗಿತ್ತು. 1 / √7 + 3√2 ಅಂತಕ್ಕಂಥದ್ದು ಇದೆ. ಇನ್ನು ಘಾತಾಂಕ ನಿಯಮವನ್ನು ಬಳಸಿ ಬೆಲೆಗಳನ್ನು ಕಂಡುಹಿಡಬೇಕು. 9ರ ಘಾತ 3/2, 125ರ ಘಾತ 2/3, 16ರ ಘಾತ 3/4. 26
ಒಂದು ಆಯತಾಕಾರದ ತೊಟ್ಟಿಯ ಉದ್ದ ಅಗಲ ಎತ್ತರಗಳು ಕ್ರಮವಾಗಿ ಎಕ್ಸ್ ಪ್ಲಸ್ 10 ಸೆಂಟಿಮೀಟರ್, ಎಕ್ಸ್ ಪ್ಲಸ್ 4 ಸೆಂಟಿಮೀಟರ್, ಎಕ್ಸ್ ಮೈನಸ್ 6 ಸೆಂಟಿಮೀಟರ್. ಹಾಗಾದರೆ ತೊಟ್ಟಿಯ ಘನಫಲವನ್ನು ಕೇಳಿದ್ದಾರೆ. ಇನ್ನು ಈ ಕೆಳಗಿನವುಗಳಲ್ಲಿ ಎಕ್ಸ್ ಮೈನಸ್ 2y = 4 ಈ ಸಮೀಕರಣದ ಪರಿಹಾರಗಳೇನು ಅವುಗಳನ್ನು ಪರಿಶೀಲಿಸಬೇಕು. 0 2 4 0 1 1 -1 3. 28ರಲ್ಲಿ ಚಿತ್ರ ನೋಡಿ. ಸೊ ಈ ಚಿತ್ರದಲ್ಲಿ ಏನು ಮಾಡಿದ್ದಾರೆ ಅಂದರೆ AO = BO, DO = CO. ಹಾಗಾದರೆ ತ್ರಿಭುಜ AOD ಸರ್ವಸಮರೂಪ ತ್ರಿಭುಜ BOC, AD ಸಮಾಂತರ BC ಅಂತಲೇ ತೋರಿಸಿ ಅಂತ ಕೊಟ್ಟಿದ್ದಾರೆ. ಇನ್ನು ಒಂದು ಸಮಬಾಹು ತ್ರಿಭುಜದ ಪ್ರತಿ ಕೋನದ ಒಳಕೋನ 60 ಡಿಗ್ರಿಗೆ ಸಮ ಅಂತ ಸಾಧಿಸಿ ಅಂತ ಒಂದು ಪ್ರಮೇಯ ಕೊಟ್ಟಿದ್ದರು. 29 ಪಕ್ಕದ ಚಿತ್ರದಲ್ಲಿ PQ ಸಮಾಂತರ ST, ಕೋನ PQR 110 ಡಿಗ್ರಿ, ಕೋನ RST 130 ಡಿಗ್ರಿ ಆದರೆ ಕೋನ QRSನ ಅಳತೆಗಳನ್ನು ಕಂಡುಹಿಡಿದಿ. ನೆಕ್ಸ್ಟ್ ಪ್ರಮೇಯ ಇದೆ. ಎರಡು ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಪರಸ್ಪರ ಛೇದಿಸಿದಾಗ ಉಂಟಾಗೋ ಶೃಂಗಾಭಿಮುಖ ಕೋನಗಳು ಸಮ ಅಂತಲೇ ಸಾಧಿಸಿ. ಅದು ನೋಡ್ಕೊಡ್ರಿ. 31ನಲ್ಲಿ ತ್ರಿಭುಜಾಕಾರದ ನೆಲದ ಬದಿಗಳು 26 ಮೀಟರ್, 28 ಮೀಟರ್, 30 ಮೀಟರ್. ಈ ನೆಲವನ್ನು ಸಮತಟ್ಟು ಮಾಡಲು ಪ್ರತಿ ಚದರ ಮೀಟರ್ಗೆ ರೂಪಾಯಿ 3ರ ದರದಲ್ಲಿ ನೀಡಿದರೆ ಆಗ ಸದರಿ ನೆಲವನ್ನು ನೆಲತಟ್ಟು ಮಾಡಲು ತಗಲುವ ವೆಚ್ಚವನ್ನು ಕಂಡುಹಿಡಿದಿ. 32 ಪಕ್ಕದ ಚಿತ್ರದಲ್ಲಿ O ವೃತ್ತ ಕೇಂದ್ರ ಎಕ್ಸನ ಬೆಲೆಯನ್ನು ಕಂಡುಹಿಡಿಬೇಕು. ಅಥವಾ ಈ ಪಕ್ಕದ ಚಿತ್ರದಲ್ಲಿ ಕೋನ BOC 100 ಡಿಗ್ರಿ ಆದರೆ ಎಕ್ಸನ ಬೆಲೆಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಇನ್ನು ಆಯತದ ಪ್ರತಿ ಒಳಕೋನ 90 ಡಿಗ್ರಿಗೆ ಸಮ ಅಂತ ತೋರಿಸಿ. ಅಥವಾ ವಜ್ರಾಕೃತಿಯ ಕರ್ಣಗಳು ಪರಸ್ಪರ ಲಂಬ ಅಂತಲೇ ತೋರಿಸಿ. ಇವೆರಡು ಪ್ರಮೇಯ ಇದ್ದಾವೆ, ನೋಡ್ಕೊಂಡು ಹೋಗಿ. 4 ಮಾರ್ಕರಲ್ಲಿ ನಿತ್ಯ ಸಮೀಕರಣವನ್ನು ಬಳಸಿ ಇವುಗಳನ್ನು ವಿಸ್ತರಿಸಬೇಕು. 3x - 4y² 3x + 4 3x - 5. ಅಥವಾ ಅಪವರ್ತಿಸಿ x³ - 23x² + 14x - 120, 8x³ + 27y³ + 36x²y + 54xy². ಇದನ್ನು ನೋಡಿ. ಪಕ್ಕದ ನಕ್ಷೆಯನ್ನು ಗಮನಿಸಿ ಇದಕ್ಕೆ ಉತ್ತರಗಳನ್ನು ಕೊಡಬೇಕು. ಅಡ್ಡರೇಖೆ ಮತ್ತು ಲಂಬರೇಖೆಗಳನ್ನು ಏನಂತ ಕರೀತಾರೆ? ಎರಡು ಅಕ್ಷಗಳನ್ನು ಸಂಧಿಸ್ತಕ್ಕಂಥ ಬಿಂದುವಿಗೆ ಏನಂತಾರೆ? ಅದರ ನಿರ್ದೇಶಾಂಕಗಳೇನು? ಎರಡೂ ಅಕ್ಷಗಳಿಂದ ವಿಭಾಗವಾಗಿರುವ ಪ್ರತಿ ಚತುರ್ಥಕದ ಬಿಂದುಗಳ ಚಿಹ್ನೆ ಬರೀಬೇಕು. ನಕ್ಷೆಯಲ್ಲಿ ಗುರುತಿಸಿರೋ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೀಬೇಕು. ಓಕೆ. ಆಮೇಲೆ ಇಲ್ಲಿ ಪ್ರಮೇಯ ಇದ್ದಾವೆ. ಒಂದು ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಮೂರನೇ ಬಾಹುವಿಗೆ ಸಮಾಂತರ ಅಂತಲೇ ಸಾಧಿಸಿ. ಇದು ಮಧ್ಯಬಿಂದು ಪ್ರಮೇಯ, ಬೈಪಾಟ್ ಮಾಡ್ಕೊಂಡು ಹೋಗಿ. ಅಥವಾ ಈ ಸಮಾಂತರ ಚತುರ್ಭುಜದ ಕರ್ಣ ಪರಸ್ಪರ ಅರ್ಧಿಸ್ತವೆ ಅಂತಲೇ ಸಾಧಿಸಿ ಅಂತ ಕೇಳಿದ್ದಾರೆ. ಕೆಳಗಡೆ ಡಾಟಾ ಕೊಟ್ಟಿದ್ದಾರೆ. ಹಿಸ್ಟೋಗ್ರಾಮನ್ನು ರಚನೆ ಮಾಡಬೇಕು. ಬಾಳಿಕೆ ಮತ್ತು ಬಲ್ಬ್ಗಳ ಸಂಖ್ಯೆ ಇದೆ, ಅದನ್ನು ನೋಡ್ಕೊಳ್ರಿ. ಸೊ ಟೋಟಲ್ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ 700 ಗಂಟೆಗಳಿಗಿಂತ ಹೆಚ್ಚು ಬಾಳಿಕೆ ಬರುವ ಬಲ್ಬ್ಗಳ ಸಂಖ್ಯೆ, ಗರಿಷ್ಠ ಸಂಖ್ಯೆಯ ಬಲ್ಬ್ಗಳು ಯಾವ ವರ್ಗ ವ್ಯಾಪ್ತಿಯಲ್ಲಿ ಬರ್ತವೆ ಅಂತ ಕೇಳಿದ್ದಾರೆ. ಇನ್ನು 5 ಮಾರ್ಕರ್ ಕ್ವಶನ್ಸಲ್ಲಿ 2 ಕೊಟ್ಟಿದ್ದಾರೆ. ಸೊ ಎರಡನ್ನೂ ಕೂಡ ಚೆನ್ನಾಗಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಡ್ರಿ. ಎಷ್ಟೋ ಕ್ವಶನ್ಸ್ಗಳು ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರ್ತವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು.